ಕಳೆದ 10 ವರ್ಷಗಳಲ್ಲಿ ವಿಜಯಪುರದಲ್ಲಿ ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿರೋದು 2023ರಲ್ಲಿ 6.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ರೆಕಾರ್ಡ್ ಆಗಿತ್ತು. ಅದಾದಮೇಲೆ ಈಗ 2025ರಲ್ಲಿ 7 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕನಿಷ್ಠ ತಾಪಮಾನ ಅನ್ನೋದು ರೆಕಾರ್ಡ್ ಆಗಿದೆ. ಈ ಕನಿಷ್ಠ ತಾಪಮಾನ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಅಂದರೆ ಲಾನಿನಾ ಒಂದು ಈವೆಂಟ್ ಅನ್ನೋದು ಈ ಒಂದು ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗೋದಕ್ಕೆ ಕಾರಣ ಆಗ್ತಿದೆ. ಸಾಮಾನ್ಯವಾಗಿ ವಿಜಯಪುರದಲ್ಲಿ 10ರಿಂದ 12 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕನಿಷ್ಠ ತಾಪಮಾನ ರೆಕಾರ್ಡ್ ಆಗೋದು ಸಾಮಾನ್ಯ. ಆದರೆ ಈ ಒಂದು 10 ವರ್ಷದಲ್ಲಿ ನೋಡಿಕೊಂಡ್ರೆ 2023 ಆದಮೇಲೆ ಇದೇ ಅತಿ ಲೋಯೆಸ್ಟ್ ಟೆಂಪರೇಚರು 7 ಡಿಗ್ರಿ ಸೆಲ್ಸಿಯಸ್ ಆಗಿರೋದು. ಇದರಿಂದ ಅಗ್ರಿಕಲ್ಚರಲ್ ಏನು ಎಫೆಕ್ಟ್ ಆಗ್ಬೋದಂದರೆ, ಈಗ ಬಂದು ನಾವು ಹಿಂಗಾರಿ ಬೆಳೆಗಳ ಇದ್ದಾವೆ, ಕಡಲೆ, ಜೋಳ, ಆಮೇಲೆ ಗೋಧಿ, ಈ ಎಲ್ಲದಕ್ಕೂ ಇದು ಅನುಕೂಲಕರ ತಾಪಮಾನ. ಅಂದರೆ ಲೋಯೆಸ್ಟ್ ಟೆಂಪ್ರೇಚರ್ ರೆಕಾರ್ಡ್ ಆಗೋದು ಅದು ಈ ಕ್ರಾಪ್ಸಿಗೆಲ್ಲ ಅನುಕೂಲಕರ ಆಗುತ್ತೆ. ಆದರೆ ಕೆಲವೊಂದು ಮುಂಗಾರಿ ಬೆಳೆಗಳು ಇನ್ ಕೇಸ್ ಏನಾದರೂ ತೊಗರಿ ಏನಾದರೂ ಕಾಳು ಕಟ್ಟೋ ಹಂತದಲ್ಲಿ ಇದ್ದರೆ ಕಾಳು ಕಟ್ಟೋ ಅದಕ್ಕೆ ಪ್ರತಿಕೂಲ ಪರಿಣಾಮ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ತಾಪಮಾನ ಅನ್ನೋದು 5ರಿಂದ 10, ಈಗ ಲಾನಿನಾ ಎಲ್ನಿನಾ ಅನ್ನೋ ಕಂಡೀಷನ್, ಈಗ ಹೆಂಗೆ ನಮಗೆ ಜಾಸ್ತಿ ಹೀಟ್ ವೇವ್ಸ್ ಬರುತ್ತಲ್ಲ ಎವ್ರಿ 5 ವರ್ಷಕ್ಕೊಮ್ಮೆ, ಅದೇ ಥರ ಎವ್ರಿ 5 ವರ್ಷಕ್ಕೊಮ್ಮೆ ಈ ಲಾನಿನಾ ಈವೆಂಟ್ಸೂ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಮಗೆ ಕಂಟಿನ್ಯೂಸ್ ಆಗಿ ಟೆಂಪ್ರೇಚರ್ ಅನ್ನೋದು ಲೋಯೆಸ್ಟ್ ರೆಕಾರ್ಡ್ ಆಗಲ್ಲ. ಈಗ ನೋಡ್ರಿ 2023ರಲ್ಲಿ ರೆಕಾರ್ಡ್ ಆಗಿದೆ, ಈಗ ಮತ್ತೆ 2025. ಹಾಗೆ ಹೀಟ್ ವೇವ್ಸು ಅಷ್ಟೇ, ಆಲ್ಟರ್ನೇಟ್ ಇಯರ್ಸಲ್ಲಿ ಹೀಟ್ ವೇವ್ಸ್ ಅನ್ನೋದು ರೆಕಾರ್ಡ್ ಆಗುತ್ತೆ. ಸೊ ಈ ಎಲ್ಲದಕ್ಕೂ ಮೇನ್ ರೀಸನ್ ಅಂದರೆ ಎಲ್ನಿನಾ ಮತ್ತು ಲಾನಿನಾ ಅನ್ನೋ ಒಂದು ಈವೆಂಟ್ಸು. ಸೊ ಈಗ ಓವರಾಲ್ ಆಗಿ ನೋಡೋದಾದರೆ ಈಗ ಮುಂದಿನ 5 ದಿನಗಳಲ್ಲಿ ಭಾರತ ಹವಾಮಾನ ಇಲಾಖೆ ಸೂಚನೆ ಪ್ರಕಾರ ಮುಂದಿನ 3 ದಿನ ಶೀತ ಗಾಳಿ ಬೀಸೋ ಸಾಧ್ಯತೆಗಳು ಇರ್ತವೆ. ಬೆಳೆಗಳಿಗೆ ಇದು ಅನುಕೂಲಕರ ಆಗಿದೆ. ಆದರೆ ಜನಸಾಮಾನ್ಯರು ಕೆಲವೊಂದು ಪ್ರಿಕಾಷನ್ಸ್ ತಗೋಬೇಕು ಅಂತಂದೇಳಿ ಎಚ್ಚರಿಕೆಗಳಿದ್ದಾವೆ. ಈಗ ಈ 2-3 ವರ್ಷದಿಂದ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇರೋದ್ರಿಂದ, ಅಂದರೆ ಕನಿಷ್ಠ ತಾಪಮಾನ ಭಾಳ ಕಡಿಮೆ ಪ್ರಮಾಣದಾಗ ನಾವು ನೋಟ್ ಮಾಡ್ಕೊಳ್ಳೋದ್ರಿಂದ 6-7 ಬರ್ತಾ ಇದ್ದಾಗ ಇದು ಹಿಂಗಾರಿ ಬೆಳೆಗಳ ಮೇಲೆ ಅನುಕೂಲಕರ ವಾತಾವರಣ ಇರ್ತದೆ. ಕಡಲೆ, ಜೋಳ, ಅಗಸೆ ಇವೆಲ್ಲವಕ್ಕೂ ತಂಡಿದ್ದಾಗ ಸಾಕಷ್ಟು ಪ್ರಮಾಣದಾಗ ಮರಿ ಹೊಡಿತದೆ, ಇದು ಬೆಳೆ ಚೆನ್ನಾಗಿ ಬರ್ತಾವೆ. ಬಟ್ ಇದು ನೀರಾವರಿ ಬೆಳೆಗಳಲ್ಲಿ ಪ್ರಮುಖ ಬೆಳೆ ಅಂದರೆ ನಮ್ಮದು ಕಬ್ಬು, ವಾಣಿಜ್ಯ ಬೆಳೆ. ಉತ್ತರ ಕರ್ನಾಟಕ ಭಾಗದಾಗ ಕಡಿಮೆ ಟೆಂಪ್ರೇಚರ್ ಬಂದಾಗ ಅಥವಾ ಕನಿಷ್ಠ ತಾಪಮಾನ ರೆಕಾರ್ಡ್ ಆದಾಗ, ಎಸ್ಪೆಷಲಿ ಕಬ್ಬು ಯಾರು ಈ ಟೈಮಿಗೆ ನಾಟಿ ಮಾಡಿರ್ತಾರೆ, ಕಬ್ಬು ನಾಟಿ ಪ್ರಮಾಣ ಭಯಂಕರ ಕಡಿಮೆ ಆಗ್ತದೆ ಅಥವಾ ಗ್ಯಾಪ್ ಆಗ್ತವೆ. ಸುಮಾರು 40ರಿಂದ 50 ದಿವಸ ತೊಗೋತವೆ. ಸೊ ಅದಕ್ಕೆ ಈ ತಿಂಗಳೊಳಗೆ, ಎಸ್ಪೆಷಲಿ ನವಂಬರ್, ಡಿಸೆಂಬರ್ ತಿಂಗಳೊಳಗೆ ಯಾವಾಗ ಕನಿಷ್ಠ ತಾಪಮಾನ ರೆಕಾರ್ಡ್ ಆಗ್ತದೆ ಆ ಟೈಮ್ನಾಗ ನಾಟಿ ಮಾಡಬಾರ್ದು ನಾವು ಸೂಚನೆ ಕೊಡ್ತಿರ್ತೀವಿ. ಆಮೇಲೆ ಯಾವುದು ಈ ಕಬ್ಬು ಕಟಾವಿನ ಹಂತದೊಳಗದ, ಕಬ್ಬು ಯಾವುದು ಮೆಚ್ಯೂರ್ ಆಗ್ಯದ ಕಟಾವಿಗೆ ಬರ್ತದೆ 1 ತಿಂಗಳು 2 ತಿಂಗಳ ಒಳಗಾಗಿ, ಇದಕ್ಕೆ ಸಾಕಷ್ಟು ಪ್ರಮಾಣದಾಗ ಹೂವು ಬರ್ತದೆ. ತುರಾಯಿ ಬಂತಂದ್ರೆ ಅಲ್ಲಿ ಇನ್ವರ್ಷನ್ ಆಗ್ತದೆ, ಸಕ್ಕರೆ ಅಂಶ ಪೂರ್ತಿ ಪ್ರಮಾಣದ ಕಡಿಮೆ ಆಗಿ ಒಳ್ಳೆ ಕಬ್ಬು ಬೆಂಡು ಹೊಡಿತದೆ. ಸೊ ಅಲ್ಲಿ ಗಣನೀಯವಾಗಿ ಕಬ್ಬಿನ ತೂಕ ಕಡಿಮೆ ಆಗೋ ಸಾಧ್ಯತೆಗಳು ಇರ್ತವೆ. ಆಮೇಲೆ ತೊಗರಿಗೆ ತಂಡಿ ಜಾಸ್ತಿ ಇರೋದ್ರಿಂದ ಕಾಯಿ ಸದ್ಯಕ್ಕೆ ಕಟ್ಟುವಂತಾಗಿದ್ದಾಗ ಹುಳು ಕಾಯಿ ಕೊರಕ ಪ್ರಮಾಣ ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಇರ್ತದೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ತಂಡಿ ಜಾಸ್ತಿ ಇದ್ದಾಗ ಯಾವುದು ಕಾಳು ಕಟ್ಟು ಹಂತಾಗಿರ್ತದೆ ತೊಗರಿ, ಅದ್ರಾಗ ಪ್ರತಿಕೂಲ ಪರಿಣಾಮವನ್ನು ಅದು ಎದುರಿಸಬೇಕಾಗ್ತದೆ. ಸೊ ಇಲ್ಲಿ ಪಾಸಿಟಿವ್ನೂ ಅದ, ಆಮೇಲೆ ನೆಗೆಟಿವ್ ಪಾಯಿಂಟ್ನೂ ನಾವು ತೊಗರಿ ಒಳಗೆ ನೋಡ್ಬೋದು. ಅದನ್ನು ಬಿಟ್ಟರೆ ಇತರೆ ಇದಪ್ಪ ಜಾನುವಾರುಗಳಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡೋದು ಅನುಕೂಲ. ಕಬ್ಬಿಗೆ ನಾಟಿ ಮಾಡಿದ್ರು ಸಮಸ್ಯೆ, ಅಗಿ ಹೆಚ್ಚಿರ್ಬೋದು, ಎರಡಕ್ಕೂ ಬರ್ತದೆ. ಟೆಂಪ್ರೇಚರ್ ಕಡಿಮೆ ಕಡಿಮೆ ಇರೋದ್ರಿಂದ ನಾಟಿ ಮಾಡಿದ ಕಬ್ಬಿಗೆ ನಿಮಗೆ ಜರ್ಮಿನೇಷನ್ ಲೇಟ್ ಆಗ್ತದೆ, ಗ್ಯಾಪ್ ಆಗ್ತವೆ, ಹೊಳ್ಳಿ ಮತ್ತೊಮ್ಮೆ ಹಚ್ಚಬೇಕಾಗ್ತದೆ. ಅದಕ್ಕೆ ಈ ಕಡಿಮೆ ತಾಪಮಾನ ಇದ್ದಾಗ ನೀವು ನಾಟಿಯನ್ನು ಮುಂದೂಡಬೇಕು. ಯಾವಾಗ ಟೆಂಪ್ರೇಚರ್ 10-12 ಮೇಲೆ ಬರ್ತದೆ ಕನಿಷ್ಠ ತಾಪಮಾನ, ಆ ಟೈಮಿಗೆ ನೀವು ನಾಟಿ ಮಾಡೋದು ಸೂಕ್ತ. ಕಟಾವು ಮಾಡುವ ಹೊತ್ತಿನಾಗಂತರೂ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಸಾಧ್ಯ ಆದಷ್ಟು ಬೇಗ ಕಟಾವು ಮಾಡಿದಾಗ ತೂಕ ಕಡಿಮೆ ಆಗೋದನ್ನು ತಪ್ಪಿಸಬಹುದು. ನಾನು ಡಾಕ್ಟರ್ ಬಿ ಟಿ ನಾಡಗೌಡ ಅಂತೇಳಿ, ಕೃಷಿ ಹವಾಮಾನ ಶಾಸ್ತ್ರಜ್ಞ, ಕೃಷಿ ಮಹಾವಿದ್ಯಾಲಯ ವಿಜಯಪುರದಲ್ಲಿ ಇಲ್ಲಿ ಕಾರ್ಯನಿರ್ವಹಿಸಿದೆ.